ಬೆವರು ಮಾಡಿಲ್ಲ. ನಾನು ಒಂದು ರಿಕ್ವೆಸ್ಟ್ ಮಾಡೋಕ್ಕೆ ಬಂದರೆ ಕಾಲ ಮೇಲೆ ಕಾಲು ಹಾಕೊಂಡು ಕುಂತು ಏನು ದೇವ್ರೇನು ಏನು ಮ್ಯಾನೇಜ್ ಹೇಳಿದ್ರೆ ನೀವು ಹಿಂಗಾದ್ರೆ ಹೆಂಗೆ ಸರ್? ನಾವು 20 ವರ್ಷದ ಸಂಘಟನೆಗಿದ್ದೀವಿ ಸರ್. ನಾವು ಗೌರವ ಕೊಡ್ತೀವಿ ಸರ್. ನಿಮ್ಗೆ ಬಾಸ್ ಅಂತ ಮಾತಾಡ್ತೀವಿ ಸರ್. ಕಾಲ ಮೇಲೆ ಕಾಲ ದೇವ್ರೇನು ಸರ್? ನೀವು ನಮ್ಮಂಗ ಮನುಷ್ಯ ಸರ್. 15 ನಿಮಿಷ ಮಾತಾಡ್ತಾರೆ ಕೈ ಕಾಲು ಏನು ದೇವ್ರ ಏನು ಕೊಂಬು ಬಂದ ಇವರಿಗೆ ಏನು ಸರ್? ನೀವು ಅಧಿಕಾರಿಗಳು ಸರ್. ನೀವು ಎಲ್ಲರಿಗೆ ನಿಮ್ಮ ತಂದೆ ಸ್ಥಾನಕ್ಕೆ ನೋಡ್ತಾರೆ. ದೊಡ್ಡ ಅಧಿಕಾರಿಗಳು ನೀವು. ನಿಮ್ಮ ತಲೆಗೆ ಕೆಲಸ ಮಾಡೋರು ಅವರು. ಆ ಮಕ್ಕಳಂತ ತೊಗೊಂಡೋಗ್ಬೇಕು ತಾವು. ತಾವೇ ದರ್ಪ ಮಾಡಿದರೆ ಇವ್ರು ಏನು ಮಾಡಬೇಕು? ಅವ್ರಿಗೆ ಒಬ್ಬರು ಯಾರು ಮಾತಾಡೋರು ನಿಮ್ಮ ವಿರುದ್ಧ ಗೊತ್ತಾ? ಅಂಜಕತ್ತಾರ. ನಮ್ಮ ಬಂದು ಹೇಳಕತ್ತಾರ. ಮುಂದೆ ಯಾರು ಮಾತಾಡೋರು ಅಲ್ಲ, ಅವ್ರ ಹೆಸರು ಮಾಡಲ್ಲ. ಯಾಕೆ ಅಷ್ಟು ದರ್ಪ ನಿಮ್ಮದು? ನಮ್ಗೆ ಬೇಕಾಗಿಲ್ಲ ಸರ್. ನೀವು ಇಲ್ಲಿಂದ ನಮ್ಮ ಊರು ಖಾಲಿ ಮಾಡಿ ಹೋಗ್ಬಿಡ್ರಿ. ಇಂಥ ನಮ್ಗೆ ಬೇಕಾಗಿಲ್ಲ. ನಮ್ಗೆ ನಮ್ಮೂರು ಕೆಲಸ ಮಾಡೋರು. ನಮ್ಮ ಪಬ್ಲಿಕ್ ಕರ್ಕೊಂಡು ಹೋಗೋರು ನೀವು. ಅರ್ಥ ಆಯ್ತಾ? ಜೀವ ಕರ್ಕೊಂಡೋಗಿ ಅವ್ರಿಗೆ ಏನು ಅಷ್ಟು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ನೀವು ಹೊಣೆ. ಈ ಸತ್ರ ಯಾರು ಹೊಣೆ ಇತ್ತು? ನೀವು ತೊಗೊಂತೀರ ಹೊಣೆ? ಆಗಲ್ಲ. ನಾವು ತೊಗೊಳಕ್ಕಾಗಲ್ಲ. ನೀವು ತಂದೆ ಸ್ಥಾನ ಆಗಿದ್ದೀರಿ ಸರ್. ಅದು ಜವಾಬ್ದಾರಿ ತೊಗೋಬೇಕು ಸರ್. ಆಯ್ತು ಸರ್. ನಮ್ಮ ಊರಾಗಿರುತ್ತೆ. ನೀವು ಬೇಕಾಗಿಲ್ಲ. ಇದು ನಮ್ಮ ಲಿಂಕ್ಸು. ನೀವು ಬರ್ತೀರಿ, ಓದ್ತೀರಿ, ಟ್ರಾನ್ಸ್ಫರ್ ಮಾಡ್ಕೊಂಡು ಓದ್ತೀರಿ. ಇಂಥ ಕೆಲಸ ಮಾಡಬೇಡ್ರಿ ಸರ್. ಇದು ನಮ್ಮೂರು ಶಾಂತಿಲಿಂದ ಐತಿ. ಶಾಂತಿಯಿಂದ ಹೋಗ್ರಿ. ಎಲ್ಲ ಡಿಪೋವರೆಗೆ ಅಣ್ಣ ತಮ್ಮರನ್ನು ತೊಗೊಂಡು ಹೋಗ್ರಿ ಸರ್ ನೀವು. ಇಲ್ಲಾಂದರೆ ನಮ್ಮೂರು ಖಾಲಿ ಮಾಡಿಬಿಡಿ ಸರ್. ನಮ್ಗೆ ಬೇಕಾಗಿಲ್ಲ. ಬೇರೆ ಮೇಲೆ ಡ್ಯೂಪ್ ಮೇಲೆ ನೀವು ಹೋದ್ಮೇಲೆ ಮತ್ತೆ ಯಾರು ಬರಲ್ಲ ಅಂತಲ್ಲ, ಬಂದೇ ಬರ್ತಾರೆ. ಹೋಗ್ಬಿಡಿ ಸರ್. ನೀವು ನಮ್ಗೆ ಬೇಕಾಗಿಲ್ಲ. ನೀವು ಹೋಗಿಲ್ಲ ಅಂದ್ರೆ ಸರ್ ನಾವು 60 ಮೆರವಣಿಗೆ ನಮ್ಮ ಕೇಸ್ ಮಾಡಿರಿ. ನಮ್ಮ ಮೇಲೆ ಏನು ಮಾಡ್ತೀರಿ ಮಾಡಿರಿ. ಸೋಮವಾರ ಒಂದು ವಾರ ಟೈಮ್ ಕೊಡ್ತೀವಿ ಮೇಡಮ್. ನಮ್ಗೆ ಈಗ FR ಮಾಡ್ತಾನೆ ಏನು ಮಾಡ್ತಾನೆ ಗೊತ್ತಿಲ್ಲ. ಏನು ಮಾಡ್ತಾನೆ FR ಮಾಡ್ತಾರೆ ಅವರು. ನಾವು ಹೋಗಿ ಸ್ಟೇಷನ್ಗೆ ಹೋಗ್ತೀವಿ, FR ಮಾಡ್ತೀವಿ. ಅವರು ಆತ ಮಾಡ್ತಾನಂತ ಮಾಡಲಿ. ಆತನ ಕರ್ತವ್ಯ ಐತೆ. ಅವ್ರು ಏನು ಮಾಡ್ತಾರೆ ಕೊಡಲಿ. ನಮ್ಗೆ ನೀವು ನಮ್ಮ ಊರಾಗ ಇರಬಾರ್ದು. ದಯವಿಟ್ಟು ನೀವು ಹೋಗ್ಬಿಡ್ರಿ ನಮ್ಮ ಊರು ಬಿಟ್ಟು.